ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಟಾಪಿಕ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ಟಾಪಿಕ್ನಲ್ಲಿ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಸೀರೀಸ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಸಿಯಾನ್ ಸಮಿಟ್ ಬಗ್ಗೆ ಮಾತಾಡೋಣ. 2025ರಲ್ಲಿ 22ನೇ ಸಮಿಟ್ ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ನಡೆಯಿತು. ಸೊ ಇದರಲ್ಲಿ ಭಾರತದ ಪ್ರತಿನಿಧಿಯಾಗಿ ಜೈಶಂಕರ್ ಅವರು ಭಾಗವಹಿಸಿರ್ತಾರೆ. ಭಾರತದ ಪ್ರಧಾನಿ ಮೋದಿ ಅವರು ವರ್ಚುವಲ್ ಆಗಿ ಭಾಗವಹಿಸಿದರು. ಭಾರತ ಮತ್ತು ಆಸಿಯಾನ್ ಶೃಂಗಸಭೆಯಲ್ಲಿ ಮೋದಿ ಅವರ ಭಾಗವಹಿಸುವಿಕೆಯ 12ನೇ ಭಾಗವಹಿಸುವಿಕೆ ಆಗಿತ್ತು. ಸೊ ಇದರಲ್ಲಿ ಅವರು ಪ್ರಮುಖ ಅಂಶ ಏನು ಮಾತಾಡ್ತಾರೆ ವರ್ಚುವಲ್ ಆಗಿ ಅಂದರೆ, ತಮ್ಮ ಭಾಷಣದಲ್ಲಿ ಆಸಿಯಾನ್ನ 11ನೇ ಸದಸ್ಯ ಅಂದರೆ ನೂತನ ಸದಸ್ಯತ್ವ ಪಡೆದ ತೈಮೂರ್ ಲಿತ್ಸೆ, ಇದು ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ, ಒನ್ ವರ್ಡ್ ಕೂಡ ಆಗ್ಬೋದು ಇದು. ಸೊ ಅಭಿನಂದಿಸ್ತಾರೆ, ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ನ ಟಾಪಿಕ್ ನೋಡೋದಾದರೆ, ಸೊ ಆಸಿಯಾನ್ ಒಕ್ಕೂಟದ ಬಗ್ಗೆ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸ್ಥಾಪನೆಯಾಗಿದ್ದು 1967 ಆಗಸ್ಟ್ 8ರಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಆಗುತ್ತೆ. ಬ್ಯಾಂಕಾಕ್ನಲ್ಲಿ ಸ್ಥಾಪನೆ ಆಗುತ್ತೆ. ಧ್ಯೇಯವಾಕ್ಯ ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ. ಒನ್ ಕಮ್ಯುನಿಟಿ. ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಾ, ಇದು ಇಂಡೋನೇಷ್ಯಾದ ರಾಜಧಾನಿ. ಫಸ್ಟ್ ಸ್ಥಾಪನೆಯಾಗಿದ್ದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ. ಸೊ ಸದಸ್ಯತ್ವ 11 ಇದೆ. ಇತ್ತೀಚೆಗಾಗಿದ್ದು ತೈಮೂರ್ ಲಿತ್ಸೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ತೈಮೂರ್ ಲಿತ್ಸೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.